ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ಇವ್ರು ನಮ್ಮ ಅಕ್ಕ ನಳಿನಾ. ಇವತ್ತು ಒಂದು ಹೊಸ ರುಚಿ ಮಾಡೋದು ತೋರಿಸ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂತ ನೋಡೋಣ ನಾವು ಇವತ್ತು. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಉಂಡೆ ಕಡುಬು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಅಕ್ಕಿ, ಬೆಂದಿರುವ ಅವರೆಕಾಳು, ಕಾಯಿಚೂರು, ಜೀರಿಗೆ, ಕಾಯಿ ತುರಿ, ಇಂಗು, ಉಪ್ಪು, ನೀರು, ಎಣ್ಣೆ. ಕಡುಬಿನ ಜೊತೆ ತೆಂಗಿನಕಾಯಿ ಚಟ್ನಿ ಮಾಡ್ತೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಕಾಯಿ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಇಂಗು. ಮೊದಲಿಗೆ ಏನ್ ಮಾಡ್ಬೇಕು ಇವಾಗ? ಮೊದಲಿಗೆ ಊಟದ ಅಕ್ಕಿಯನ್ನು ಒರೆಸ್ಕೊತಾ ಇದ್ದೀನಿ. ಅದು ತೊಳೆಯಾಗಿಲ್ವಲ್ಲ, ಅದರಿಂದ ಒರೆಸ್ಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ರವೆ ಥರ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ತರ ಒರೆಸ್ಕೊಂಡ್ಬಿಡ್ಬೇಕಾ ಇದನ್ನ? ಹೌದು ಹೌದು, ಇಲ್ಲ ಅಂದ್ರೆ ಧೂಳು ಇರುತ್ತಲ್ವಾ, ಅದಕ್ಕೆ ಒರೆಸ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕು. ನಾ ಇಲ್ಲಿ 1/4 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ನಾ ಮೊದಲಿಗೆ 1/4 ಕಪ್ಪು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದನ್ನ ಇವಾಗ ಮಿಕ್ಸಿ ಮಾಡ್ತಾ ಇದ್ದೀನಿ. ಇದು ರವೆ ತರ ಆಗ್ಬೇಕು. ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಇವಾಗ ನಾವು 1 ಕಪ್ ಅಕ್ಕಿ ತರಿಗೆ ಎಷ್ಟು ನೀರು ಹಾಕ್ಬೇಕು? 2 ಕಪ್ ನೀರು ಹಾಕಬೇಕು. 2 ಕಪ್ ನೀರು. 1/4 ಕಪ್ ಅಕ್ಕಿ ಹಾಕೋದ್ರಿಂದ 2 ಕಪ್ ಆಗಿದ್ದು. ಈ 1/4 ಕಪ್ ಅಕ್ಕಿಗೆ 1.5 ನೀರು ಹಾಕ್ಬೇಕು ಎಕ್ಸ್ಟ್ರಾ. ಇವಾಗ ಬೆಂದಿರೋ ಅವರೆಕಾಳು ನೀರನ್ನು ಹಾಕ್ತಿದ್ಯಾ? ಹೌದು, 2 ಕಪ್ ನೀರು ಜೊತೆಗೆ 1.5 ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಇರ್ಬೇಕಾ, ಹೈ ಫ್ಲೇಮ್ ಇರ್ಬೇಕಾ? ಸ್ವಲ್ಪ ಕುದಿಯೋವರೆಗೂ ಹೈ ಫ್ಲೇಮ್ ಇರಲಿ. ಸರಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ್ರೆ ಏನಾಗತ್ತೆ? ಅದು ಹೊಂದ್ಬಿಡುತ್ತೆ. ಇಲ್ಲ ಉಂಡೆ ಉಂಡೆ ಕಟ್ಕೊಳ್ಳೋದಿಲ್ಲ. ರವೆ ಹಾಕೋದ್ರಿಂದ ಉಂಡೆ ಉಂಡೆ ಕಟ್ಕೊಳ್ಳೋದಿಲ್ಲ. ಸರಿ ಸರಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನ್ ಹಾಕ್ತಿದ್ಯಾ? ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಜೀರಿಗೆ, ಕಾಯಿ ಚೂರು, 1-2 ಸ್ಪೂನ್ ಅಷ್ಟಿದೆಯಾ? 2 ಸ್ಪೂನ್ ಅಷ್ಟಿದೆ ಕಾಯಿ ಚೂರು. ನೆಕ್ಸ್ಟ್ ಬೆಂದಿರೋ ಅವರೆಕಾಳು ಆಲ್ರೆಡಿ ಬೇಯಿಸಿಟ್ಕೊಂಡಿದೀವಿ. ಹೌದು ಹೌದು. ಸರಿ. ನೆಕ್ಸ್ಟ್ ತೆಂಗಿನ ತುರಿ. ಇದು ಎಷ್ಟು ಹಾಕ್ಬೇಕು ತೆಂಗಿನ ತುರಿ? ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕಬಹುದು. ನಾನು 1 ಬಟ್ಲು ತಗೊಂಡಿದ್ದೀನಿ. ಸರಿ. ಅಕ್ಕಿ 1 ಬಟ್ಲು ತಗೊಂಡಿದ್ನಲ್ಲ, ಆ ಬಟ್ಲಲ್ಲೇ 1 ಕಾಯಿ ತುರಿನ ತಗೊಂಡಿದ್ದೀನಿ. ಒಂದ್ಸಲ ಕೈ ಆಡಿಸ್ತಾ ಇದ್ದೀನಿ. ನೀರು ಕುದೀತಾ ಇದೆ, ಅದಕ್ಕೆ ರವೆಯನ್ನ ಹಾಕೋತಾ ಇದ್ದೀನಿ. ಕಲ್ಸ್ಲಾ? ನೀ ಕಲ್ಸು, ನಾ ಹಾಕ್ತೀನಿ. ನಿಧಾನವಾಗಿ ಹಾಕೋಬೇಕಲ್ವಾ? ಹೌದು ಹೌದು. ಉರಿ ಕಮ್ಮಿ ಮಾಡ್ಲಾ ಸ್ವಲ್ಪ? ಇರ್ಲಿ ಸ್ವಲ್ಪ ಇರ್ಲಿ, ಆಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಸರಿ. ನಿಧಾನಕ್ಕೆ ಹಾಕೋದ್ರಿಂದ ಗಂಟು ಕಟ್ಟೋದಿಲ್ಲ, ಕೈ ಆಡಿಸ್ತಾನೆ ಇರ್ಬೇಕು. ಇದು ಉಪ್ಪಿಟ್ಟಿನ ಹದಕ್ಕೆ ಬರ್ಬೇಕಾ? ಹೌದು ಹೌದು, ಉಪ್ಪಿಟ್ಟಿನ ಹದಕ್ಕೆ ಬರ್ಬೇಕು. ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲಿಂದ ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡು ಉಂಡೆ ತರ ಮಾಡಿ, ಓಕೆ, ಆಮೇಲೆ ಮತ್ತೆ ಆವಿಲ್ ಬೇಯಿಸ್ಬೇಕು ಇದನ್ನ. ಓ ಸರಿ ಸರಿ. ಇದು ಆಗಿದೆ, ಸ್ವಲ್ಪ ಆರ್ಬೇಕು. ಇವಾಗ ಸ್ಟವ್ ಆಫ್ ಮಾಡ್ಬಿಡೋದ? ಇವಾಗ ಸ್ಟವ್ ಆಫ್ ಮಾಡ್ಬೇಕು. ಓಕೆ, ಮಾಡಿದ್ದೀನಿ. ಒಂದು 5 ನಿಮಿಷ ಮುಚ್ಚಿಡೋಣ. ಇದು ತಣ್ಣಗಾಗೋಷ್ಟರಲ್ಲಿ ನಾವು ಅದಕ್ಕೆ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಚಟ್ನಿಗೆ ಬೇಕಾದ ಪದಾರ್ಥನ ಹಾಕೊಳ್ಳೋಣ. ಕಾಯಿ ತುರಿ, 1 ಬಟ್ಲು ಕಾಯಿ ತುರಿ ತಗೊಂಡಿದ್ದೀನಿ. 3 ಹಸಿಮೆಣಸು. ನಮಗ್ ಖಾರಕ್ಕೆ ತಕ್ಕಷ್ಟು ಹಾಕೋ. ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರತ್ತೆ ಅನ್ಸತ್ತೆ. ಇದು ಸಪ್ಪೆ ಇರತ್ತಲ್ವಾ ಉಂಡೆ? ಅದಕ್ಕೆ ಏನು ಖಾರ ಏನು ಹಾಕಿರಲ್ವಲ್ಲ, ಅದಕ್ಕೆ ಸ್ವಲ್ಪ ಖಾರ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು. ಆಮೇಲೆ ಮತ್ತೆ ಒಗ್ಗರಣೆ ಕೊಡ್ಬೇಕಲ್ವಾ? ಹೌದು ಹೌದು. ಸಾಸಿವೆ,
ಬೇಕಾದ್ರೆ ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ಬೋದು. ಅದಕ್ಕೆ ಖಾರ ಜಾಸ್ತಿ ಆಯ್ತು ಅಂತಂದ್ರೆ ಬೇಡ, ಬರೀ ಸಾಸಿವೆ ಒಂದು ಹಾಕೋಬಹುದು. ಸ್ವಲ್ಪ ನೀರು ಹಾಕ್ಬೇಕು. ಹೌದು ಹೌದು. ಇದಾಗಿದೆ ಅಂತ ನೋಡೋಣ. ಓ ಆಗಿದೆ, ಚೆನ್ನಾಗಿದೆ ನೋಡಿ. ಇದನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ ಚಟ್ನಿನ. ಈಗ ಚಟ್ನಿಗೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಅದಕ್ಕೆ ಒಂದೆರಡು ಪೀಸು ಬ್ಯಾಡಗಿ ಮೆಣಸು, ಚಟ್ನಿಗೆ ಒಗ್ಗರಣೆಯನ್ನು ಕೊಡೋಣ. ಈಗ ಕಡಬನ್ನು ಬೇಯಿಸೋಕ್ಕೆ ಪಾತ್ರೆಯಲ್ಲಿ ನೀರನ್ನು ಕಾಯಿಸೋಣ. ಎಷ್ಟು ನೀರು ಹಾಕ್ಬೇಕು ಅದಕ್ಕೆ? ಸ್ವಲ್ಪ ನೀರು ಕುದೀತಾ ಇದೆ. ಇವಾಗ ಸ್ಟೀಮರ್ನ ಇಡ್ತಾ ಇದ್ದೀನಿ ಒಳಗಡೆ. ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ ಇದನ್ನ? ಹೌದು ಹೌದು, ಅಡ್ಜಸ್ಟ್ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ತುಪ್ಪವನ್ನ ಹಚ್ಕೋತಾ ಇದ್ದೀನಿ ಒಳಗಡೆ. ಎಣ್ಣೆನೂ ಸವರ್ಕೋಬಹುದು? ಹೌದು, ಎಣ್ಣೆನೂ ಸವರ್ಕೋಬಹುದು, ತುಪ್ಪನೂ ಸವರ್ಕೋಬಹುದು. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಉಂಡೆನ ಕಟ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅನ್ಸತ್ತಲ್ವಾ? ಹೌದು ಹೌದು. ಇದರಲ್ಲಿ ಎಣ್ಣೆ ಅಂಶ ಏನು ಇರಲ್ವಲ್ಲ, ಎಲ್ಲ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಒಳ್ಳೇದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಇದು. ಇಟ್ಟಿದ್ದೀನಿ. ಒಂದು 20 ನಿಮಿಷ ಆವಿಲಿ ಬೇಯಿಸ್ಕೋಬೇಕು. ಲಿಡ್ ನಾ ಮುಚ್ಚುತ್ತಾ ಇದ್ದೀನಿ. 20 ನಿಮಿಷ ಆಗಿದೆ. ಒಂದೊಂದೇ ಪ್ಲೇಟಿಗೆ ಹಾಕೊಳ್ಳೋಣ. ಬಿಸಿ ಇದ್ದಾಗ ತುಪ್ಪವನ್ನು ಹಾಕೊಂಡು ಚಟ್ನಿ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಚಂದು, ನೋಡು ಹೇಗಿದೆ ಅಂತ, ರುಚಿ ನೋಡಿ ಹೇಳು. ನಮ್ಮ ಅಕ್ಕ ಮಾಡಿರೋ ಉಂಡೆ ಕಡುಬು ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ಯಾ ಫ್ರೆಂಡ್ಸ್. ನೀವು ಒಮ್ಮೆ ಮನೇಲಿ ಈ ರೀತಿ ಉಂಡೆ ಕಡುಬು ನನ್ನ ಅಕ್ಕ ಮಾಡಿರೋ ತರ ಮಾಡ್ಕೊಂಡು ನೋಡಿ. ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.